ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ US ಬಿಲಾಗ್. ಇವತ್ತು ನಾನು ಕಾಯಿ ಹೋಳಿಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಒಂದು ಬಟ್ಲು ತೊಗೊಂಡು ಅದಕ್ಕೆ 1/2 ಕಪ್ ಆಗೋಷ್ಟು ಮೈದಾ ಹಾಕ್ಕೋಬೇಕು. 1/2 ಕಪ್ ಆಗೋಷ್ಟು ನಾನು ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ, ನೀವು ಅದೇ ಥರ ಮಾಡಿ. 1/2 ಕಪ್ ಮೈದಾ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ಹೋಳಿಗೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಅದು ಬೇರೆ ಇವಾಗ ಹಬ್ಬದ ಟೈಮ್ ಬೇರೆ ಕೊಬ್ಬರಿ ಇರುತ್ತಲ್ವ, ಅದರಿಂದ ಮಾಡೋದಷ್ಟೇ. ಇದು ಸಿಂಪಲ್ಲಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ತೊಗರಿಬೇಳೆ ಒಬ್ಬಟ್ಟು ಅಷ್ಟು ಟೈಮ್ ತೊಗೊಳ್ಳಲ್ಲ ಇದು. ಬನ್ನಿ ಮಾಡೋಣ. ಅದೆಲ್ಲ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊತಾ ಇರಬೇಕು. ಚೆನ್ನಾಗಿ ಕಲಿಸ್ಕೋಬೇಕು, ಮೆತ್ತಗಿರಬೇಕು, ಗಟ್ಟಿ ಆಗಬಾರ್ದು, ಚಪಾತಿ ಥರ ಆಗಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಕಲಿಸ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಎಣ್ಣೆನೂ ಸೇರಿಸ್ಕೋಬೋದು, ಕೈಗೆ ಅಂಟ್ಕೊಂಡಿರ ಇರುತ್ತೆ ನೋಡಿ. ಇವಾಗ ಕೈಗೆ ಅಂಟ್ಕೊತಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಆವಾಗ ನಮಗೆ ಕೈಗೆ ಅಂಟ್ಕೊಳೋದಿಲ್ಲ. ಜಾಸ್ತಿ ಮೆತ್ತಗೂ ಮಾಡಬಾರ್ದು, ಹಂಗಂತ ಜಾಸ್ತಿ ಗಟ್ಟಿನೇ ಮಾಡಬಾರ್ದು. ಮೀಡಿಯಮ್ ಆಗಿ ಹೋಳಿಗೆಗೆ ಯಾವ ರೀತಿ ಕಲಿಸ್ಕೋತಿರೋ ಇಲ್ಲ ದೋಸೆಗೆ ಯಾವ ರೀತಿ ಕಲಿಸ್ಕೋತಿರೋ ಆ ರೀತಿ ಸ್ಮೂತಾಗಿ ಮೆತ್ತಗಿರಬೇಕದು. ನೋಡಿ ಇದೇ ಥರ ಕಲಿಸ್ಕೊಳ್ಳಿ. ಕೈಗೆ ಅಂಟ್ಕೊಬಾರ್ದು ಅಂತ ಎಣ್ಣೆ ಆವಾಗವಾಗ ಸೇರಿಸ್ಕೊಳ್ಳಿ, ಆವಾಗ ಕೈಗೆ ಅಂಟ್ಕೊಳೋದಿಲ್ಲ. ಇದೇ ಥರ ಕಲಸಿಡಬೇಕು. ಇದೇ ಥರ ಕಲಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಬಿಡಬೇಕು. 1 ಅವರ್ ಇಲ್ಲ 2 ಅವರ್ ಆಗಿ ಎತ್ತಿಡಬೇಕು. ಅದು ನೆನೆಬೇಕು ಉಲ್ಟು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಹೋಳಿಗೆ ಮೆತ್ತಗೆ. ಇದು 1 ಅವರ್ 2 ಅವರ್ ಎಷ್ಟೊತ್ತು ನೆನೆದ್ರೆ ಅಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. 1-2 ಅವರ್ ನಾವು ಎತ್ತಿಡೋಣ. ಮುಚ್ಚಳ ಮುಚ್ಚಿಟ್ಬಿಟ್ಟು 1-2 ಅವರ್ ಎತ್ತಿಡೋಣ. ಇವಾಗ ಮೈದಾ ಕಲಸಿರೋದೇನೋ ರೆಡಿ ಆಗುತ್ತೆ. ಇವಾಗ ಸದ್ಯ ಇದಾದಮೇಲೆ ಪಾಕ ರೆಡಿ ಮಾಡ್ಕೋಬೇಕಲ್ವ ನಾವು, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೈದಾ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಪಾಕಗೆ ಏನು ಬೇಕಾಗುತ್ತೆ ಅಂದರೆ ಕೊಬ್ಬರಿ ಮತ್ತು ಬೆಲ್ಲ, 2 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರಬೇಕು. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. 1 ಕಪ್ ಕೊಬ್ಬರಿ ತುರಿನ ನಾವು ಸಣ್ಣ ಕೊಬ್ಬರಿನ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗಾದರೂ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ತುರುಕೋಬೋದು, ಅದು ನಿಮ್ಮ ಚಾಯ್ಸು. ಇವಾಗ ಒಂದು ಸ್ಟವ್ ಅಂಟಿಸ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಬನ್ನಿ, ಪಾಕ ಎತ್ಕೊಳ್ಳೋಣ. ಸ್ಟವ್ ಅಂಟಿಸಿದ್ದಾಯಿತು, ಪ್ಯಾನ್ ಇಟ್ಕೊಂಡೆ. ಪ್ಯಾನ್ ಇಟ್ಕೊಂಡ್ಮೇಲೆ ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ ಲೈಟಾಗಿ. ಅದ್ರಾಗೆ ಬೆಲ್ಲ 1.5 ಕಪ್ಪಷ್ಟು ಬೆಲ್ಲ ಸೇರಿಸಿದ್ದೀನಿ ನೋಡಿ ನಾನು. ಅದಕ್ಕೆ ಒಂದು ಚಿಟಿಕೆ ಅಷ್ಟು ನೀರು ಹಾಕಿದರೆ ಅದು ಸ್ವಲ್ಪ ಕರಗುತ್ತೆ. ಕರಗಿ ಪಾಕ ಥರ ಬರಬೇಕು ನೋಡಿ. ಪ್ಯಾನ್ ಬಿಸಿ ಆಗ್ತಾನೆ ಆಗದೆ ಅಲ್ವಾ, ಒಂದು ಚಿಟಿಕೆ ನೀರು ಹಾಕ್ತಾನೆ ನೋಡಿ ಕರಗ್ತಾ ಇದೆ. ಅದು ಸ್ವಲ್ಪ ಬಿಸಿ ಆದ್ರೇ ಈ ಥರ ಪಾಕ ಬರೋದು, ಇಲ್ಲಾಂದರೆ ನೀವು ತಣ್ಣ ಬಾಣಲಿಗೆ ಏನು ಹಾಕಬೇಡಿ. ಪಾಕ ಬರೋವರೆಗೂ ನಾವು ಚೆನ್ನಾಗಿ ಉರಿಸ್ಬೇಕು ಅದನ್ನು. ಚೆನ್ನಾಗಿ ಪಾಕ ಬಂದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೋಡಿ ಈ ಥರ ಪಾಕ ಬರಬೇಕು ನೋಡಿ. ಈ ಥರ ತಿರುಗಿಸ್ತಾ ಇರೋಣ, ಗಂಟು ಏನೂ ಇರಬಾರ್ದು, ನೈಸಾಗಿರಬೇಕು. ಬೆಲ್ಲ ಎಲ್ಲ ಫುಲ್ ಕರಗಿರಬೇಕು ನೋಡಿ. ಇವಾಗೆಲ್ಲ ಕರಗಿದೆ, ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೋಡಿ. ಇದು 1 ಕಪ್ ಅಷ್ಟಿದೆ ಕೊಬ್ಬರಿ ತುರಿ ಅಷ್ಟೇ. 1 ತೆಂಗಿನಕಾಯಿ ತುರಿ ಇದು, ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳು ಇರಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏನಾಗಲ್ಲ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. 5 ನಿಮಿಷ ಕುದಿಯೋಕ್ಕೆ ಬಿಡಿ. ಇದಕ್ಕೆ ಬೇಕಾದ್ರೆ ಕಡಲೆಪಪ್ಪು ಇರುತ್ತಲ್ಲ, ಆ ಪುಡಿನೂ ಸೇರಿಸ್ಕೋಬೋದು. ಕಡಲೆಪಪ್ಪು ನಾನು ಸಡನ್ನಾಗಿ ನೆನಪು ಬಂದಿದ್ದಕ್ಕೆ ಕಡಲೆಪಪ್ಪು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸೇರಿಸಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತಲ್ವ, ಅದಕ್ಕೆ ಕಡಲೆಪಪ್ಪು ಪುಡಿನ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಮಿನಿಟ್ಸ್ ಹಂಗೆ ಬಿಡ್ತೀನಿ. 2 ಮಿನಿಟ್ಸ್ ಹಂಗೆ ಬಿಡ್ತೀನಿ. ಇದನ್ನೆತ್ತಿ ಪಾಕನೆತ್ತಿ ಸೈಡ್ಗೆ ಇಡೋಣ ಬನ್ನಿ. ಈ ಸ್ವಲ್ಪ ಹಾರ್ಕೋಬೇಕಾಗುತ್ತೆ, ಬಿಸಿ ಇರುತ್ತಲ್ಲ, ಆದ್ದರಿಂದ ಸ್ವಲ್ಪ ಹಾರ್ಕೊಳಕ್ಕೆ ಒಂದು ಸೈಡ್ಗೆ ಇಡೋಣ. ಈಗ ಮೈದಾ ಕಲಸಿರ್ತೀರಲ್ಲ, ಅದು ಏನಾಗಿದೆ ನೋಡೋಣ ಬನ್ನಿ. 1-2 ಅವರ್ಸ್ ಬಿಟ್ಟಿದ್ದೆ, ಇವಾಗ ಏನಾಗಿದೆ ಅಂತ ನೋಡಬೇಕು. ಅದು ಜೆಲ್ ಥರ ಬರಬೇಕು ಇವಾಗ ಮೈದಾ ನಾನು ಕಲಸಿರೋದು. 2 ಅವರ್ ಆಗಿದೆ ಅಲ್ಲ ಅದಕ್ಕೆ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಡೋಣ. ಚೆನ್ನಾಗಿ ಎಣ್ಣೆ ಹಾಕಿಟ್ಟಿದ್ದೆ ಅಲ್ವಾ, ಬಂದೇ ಬರುತ್ತೆ. ಬನ್ನಿ ಒಂದು ಸತಿ ನೋಡೋಣ. ಮೈದಾ ಮುಚ್ಚಿಟ್ಟಿರೋ ಬಟ್ಲನ್ನ ತೆಗಿತಾ ಇದ್ದೀನಿ. ತೆಗೆದು ನೋಡಿ ಈ ಥರ ಜೆಲ್ ಥರ ಬರಬೇಕು. ಜೆಲ್ ಥರ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಇಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದು ಮಾಡಿಬಿಟ್ಟು ಇನ್ನು ಒಂದು 15 ಮಿನಿಟ್ಸ್ ಇಟ್ಟರೆ ಸರಿ ಹೋಗುತ್ತೆ. ಈ ಬಟ್ಲು ಮುಚ್ಚೋದಕ್ಕನ್ನು ಕವರ್ ಬರುತ್ತಲ್ಲ, ಆ ಕವರ್ನ ಮುಚ್ಚಿದರೆ ಬೇಗ
ಬೇಗ ನೆನ್ಕೊಳ್ಳುತ್ತೆ ಈ ಪ್ಲೇಟ್ಗನ್ನು ಕವರ್ ಮುಚ್ಚಿದರೆ. ನೋಡಿ ಜೆಲ್ ಥರ ಬಂದಿದೆ ಅಲ್ವಾ, ಈ ಥರ ಬಂದರೆ ರೆಡಿ ಆಗಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿದೆ. ಹಿಂಗೆ ಹೇಳಿದ್ರೆ ಈ ಥರ ಹಿಗ್ಗಬೇಕು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅನಿಸುತ್ತೆ. ಇವಾಗ ನಂದು ಸರಿ ಹೋಗಿದೆ. ಇವಾಗ ನಾನು ಇದು ತೊಗೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀನಿ ನಿಮ್ಗೆ ತೋರಿಸೋದಕ್ಕೆ. ನೋಡಿ ಕೈಗೆಲ್ಲ ಅಂಟ್ಕೊಳ್ತಾ ಇದೆ, ಸ್ವಲ್ಪ ಎಣ್ಣೆ ಉಜ್ಕೊಳ್ಳಿ. ನೋಡಿ ಸ್ವಲ್ಪ ಉಂಡೆ ಮಾಡ್ಕೋಬೇಕು ಈ ರೀತಿ. ಸಣ್ಣ ಸಣ್ಣಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಾಯಿ ಹೋಳಿಗೆ ಮೈದಾ ಥರ ಇರುತ್ತೆ. ಮೈದಾನ ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿ. ಮತ್ತು ಪಾಕ ತೊಗೊಂಡಿರ್ತೀವಲ್ಲ ಅದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಉಂಡೆ ಕಟ್ಟಬೇಕಲ್ವ, ಅದಕ್ಕೆ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಪಾಕನೂ ಅಷ್ಟೇ ಸಣ್ಣ ಸಣ್ಣಕ್ಕೆ ಉಂಡೆಗಳು ಕಟ್ಕೋಬೇಕು. ಅದು ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು 4 ಉಂಡೆ ಕಟ್ಕೊಂಡಿದ್ದೀನಿ. ಮಿಕ್ಕ ಎಲ್ಲ ಮಾಡ್ತೀನಿ, ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ 4 ಉಂಡೆ ಈ ರೀತಿ ಸಣ್ಣ ಸಣ್ಣ ಮಾಡ್ಕೊಂಡಿದ್ದೀನಿ. ಮತ್ತು ಮೈದಾ ಕಟ್ಟಿರ್ತೀವಲ್ಲ 4 ಉಂಡೆ, ಅದನ್ನು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಮೈದಾನ ಎತ್ಕೊಂಡು ಅಗಲ ಮಾಡ್ಕೋಬೇಕು. ನಾವು ಕೈಯಿಂದ ಲಟ್ಟಿಸ್ಕೋಬೇಕು, ಅಗಲ ಮಾಡ್ಕೋಬೇಕು. ಅಗಲ ಮಾಡ್ಕೊಂಡ್ಮೇಲೆ ಅದನ್ನು ಅಗಲ ಮಾಡ್ಕೊಂಡಿರ್ತೀರಲ್ಲ ಮೈದಾ, ಅದರಲ್ಲಿ ಅದನ್ನು ಪಾಕನ ಇಡಬೇಕು. ಪಾಕನ ಇಟ್ಮೇಲೆ ಏನಾಗುತ್ತೆ ಅಂದರೆ ರೌಂಡ್ ಶೇಪಲ್ಲಿ ನಾವು ಪಾಕ ಒಳಗಡೆ ಇದ್ದಂಗೆ ಮೈದಾದಲ್ಲಿ ಪಾಕನ ಕವರ್ ಮಾಡಬೇಕು. ನೋಡಿ ನಾನು ಮಾಡ್ತಿದ್ದೀನಿ ನೋಡಿ, ಆ ಥರ ಒಳಗಡೆ ಇಟ್ಟು ಕವರ್ ಮಾಡಬೇಕು. ಕವರ್ ಮಾಡಿ ಉಂಡೆ ಕಟ್ಟಿ ಇಟ್ಕೋಬೇಕು ನಾವು. ಮತ್ತು ಇದು ಕಟ್ಟಿಟ್ಕೊಂಡ್ಮೇಲೆ ಹೋಳಿಗೆ ಪೇಪರ್ ಬರುತ್ತಲ್ಲ, ಹೋಳಿಗೆ ಪೇಪರ್ ಆದರೂ ತೊಗೋಬೋದು. ನೋಡಿ ಈ ಥರ ನಾರ್ಮಲ್ ಪೇಪರ್ ಆದರೂ ತೊಗೋಬೋದು. ನನ್ನ ಹತ್ರ ಸದ್ಯಕ್ಕೆ ಹೋಳಿಗೆ ಪೇಪರ್ ಇದ್ದಿಲ್ಲ, ಅದಕ್ಕೆ ಈ ಥರ ನಾರ್ಮಲ್ ಪೇಪರ್ ತೊಗೊಂಡು ಆದಮೇಲೆ ಉಂಡೆ ಇಟ್ಟು ನೋಡಿ ಕೈಯಿಂದ ಈ ಥರ ಪ್ರೆಸ್ ಮಾಡ್ತಾ ಬಂದಿದ್ದೀನಿ. ಪ್ರೆಸ್ ಮಾಡ್ತಾ ಇದ್ದಂಗೆಲ್ಲ ಅದು ಅಗಲ ಆಗುತ್ತೆ. ನೀವು ಕೈಯಲ್ಲಾದರೂ ಆ ಥರ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಅದ್ರ ಮೇಲೆ ಇನ್ನೊಂದು ಪೇಪರ್ ಹಾಕಿ ಅದರಲ್ಲಿ ತೀಡ್ಕೋಬೋದು. ನೋಡಿ ನಾನು ಮಾಡ್ತಾಯಿದ್ದೀನಿ, ಇದು ಕೈಯಲ್ಲಿ ಮಾಡೋ ಮೆಥಡು. ಕೈಯಲ್ಲಿ ಮಾಡ್ತಾಯಿದ್ದೀನಿ ರೌಂಡಾಗಿ. ಇದೇನಾದರೂ ಕಷ್ಟ ಅನಿಸಿದರೆ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ನಾವು ಅದರಲ್ಲಿ ತೀಡ್ಕೊಂಡ್ರೆ ಆರಾಮಾಗಿ ರೌಂಡ್ ಶೇಪ್ ಬರುತ್ತೆ. ನೋಡಿ ನಾನು ಆ 2 ಮೆಥಡು ತೋರಿಸಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ಆದಷ್ಟು ಹೋಳಿಗೆನ ಮಂದ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ತೆಳ್ಳಗೆ ಮಾಡ್ಕೊಳ್ಳಿ, ಚೆನ್ನಾಗಿರತ್ತೆ. ಮಂದ ಮಾಡಿದರೆ ಏನಾಗುತ್ತೆ ಅಂದರೆ ತಿನ್ನೋಕ್ಕಾಗಲ್ಲ, ಒಂದು ತಿನ್ನೋಷ್ಟರೊಳಗಡೆ ಹೆಗಟು ಹೊಡೆಯುತ್ತೆ. ಅಂದರೆ ತೆಳ್ಳಗೆ ಮಾಡಿದರೆ 1, 2, 1, 3 ತಿನ್ಬೋದು. ಅದರಲ್ಲಿ ಬೇರೆ ಪಾಕ ಜಾಸ್ತಿ ಆಗಿಬಿಡೋದು, ಒಳಗಡೆ ಇರೋ ಹೂರಣ ಜಾಸ್ತಿ ಆಗಿಬಿಡೋದು, ಇಲ್ಲ ಮೈದಾ ಹುಳು ಜಾಸ್ತಿ ಆಗಿಬಿಡೋದು, ಆ ಥರ ಮಾಡಿದ್ರೂ ಚೆನ್ನಾಗಿರಲ್ಲ. ಈ ಥರ ನಾರ್ಮಲಾಗಿ ಸಣ್ಣಗೆ ಉಂಡೆ ಕಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನೋಡಿ ನಾನು ಇದ್ರ ಮೇಲೆ ಇವಾಗ ಪೇಪರ್ ಹಾಕ್ತಾಯಿದ್ದೀನಿ. ಮೇಲೆ ಪೇಪರ್ ಹಾಕಿಬಿಟ್ಟು ನೋಡಿ ಆ ಥರ ತೀಡ್ಕೊಂಡ್ರೆ ರೌಂಡ್ ಶೇಪಾಗಿ ಬರುತ್ತೆ. ನೀವು ಬೇಕಾದ್ರೂ ಈ ಥರ ಒಳಗಡೆ ಹೆಂಚು ಕಾಯಕ್ಕಿಡೋಣ. ಹೆಂಚು ಕಾದ್ಮೇಲೆ ನೋಡಿ ಅದನ್ನು ತೊಗೊಂಡು ಆ ಥರ ಹಾಕ್ಕೊಳ್ಳೋದು. ನಾನು ಜಾಸ್ತಿ ತೆಳ್ಳಗೆ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಈ ರೀತಿ ಮಾಡಿದ್ರೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಈ ರೀತಿಯೇ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ತೆಳ್ಳಗೆ ಮಾಡಿದ್ರೆ ರೌಂಡ್ ಶೇಪ್ ಬಂದಿದೆಯಲ್ಲ, ಈ ಥರನೇ ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.